ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕಾಂಗ್ರೆಸ್ನಿಂದ ತಲೆ ತಗ್ಗಿಸುವಂಥ ಕೆಲಸ ಬಹಳ ದೊಡ್ಡ ಮಟ್ಟದಲ್ಲಿ ದೇಶವ್ಯಾಪಿ ಆಕ್ರೋಶ ಸಿಡಿದಿದೆ, ಮುಜುಗರಕ್ಕೆ ಕಾರಣವಾಗಿದೆ. ಕಾಂಗ್ರೆಸ್ಗೆ ಕಪಾಳ ಮೋಕ್ಷ ಆಗ್ತಿದೆ. ಬೇರೆ ಯಾರಾದರೂ ಬಿಟ್ಟು ಹಾಕಿ ಅವ್ರ ಜೊತೆ ಕೈ ಕುಲುಕಿರುವ ಮಿತ್ರ ಪಕ್ಷಗಳೇ ಚೀತು ಅನ್ನುವಂಥ ಬೆಳವಣಿಗೆ ಆಗ್ತಿದೆ. ಏನು ಮಾಡಿದೆ ಹಾಗಾದರೆ ಈ ಸಲ ಕಾಂಗ್ರೆಸ್? ಸೋನಿಯಾ ಗಾಂಧಿ ಅವರೇ ಕ್ಷಮೆ ಯಾಚಿಸಬೇಕು ಇಡೀ ದೇಶದ ಮುಂದೆ ಅನ್ನುವಂಥ ಆಕ್ರೋಶವೇ ಸಿಡಿದಿರೋದೀಗ. ವಿಡಿಯೋ ಅಂತೂ ಸಿಕ್ಕಾಪಟ್ಟೆ ವೈರಲ್ ಆಗಿ ಛೀಮಾರಿ ಈಗ ಕಾಂಗ್ರೆಸ್ಗೆ ಎದುರಾಗಿರೋದು. ಮೋದಿ ಕೊಲೆ ಯತ್ನವ ಯಾರು ಮಾಡೋಕೆ ಪ್ರಯತ್ನ ಪಡ್ತಿರೋದು ಹಾಗಾದರೆ? ಅಲ್ಲೆಲ್ಲೋ ಹೋದಾಗ ಚೀನಾದಲ್ಲಿ ಯಾರೋ ಶತ್ರುಗಳು ಬಂದು ಪ್ರಯತ್ನ ಪಡ್ತಾರೆ, ಶತ್ರು ರಾಷ್ಟ್ರದವರು ಅನ್ನೋದನ್ನು ನೋಡಿದ್ವಿ. ದೇಶದ ಒಳಗಡೆ ಯಾವ ಪಕ್ಷನಾದರೂ ಇರಲಿ, ಏನಾದರೂ ಇರಲಿ, ಅವ್ರು ನಮ್ಮ ಪ್ರಧಾನಿಗೆ ಇಂಥ ಸ್ಕೆಚ್ ಈಗ ಭಾರಿ ಆಕ್ರೋಶ ಸಿಡ್ದಿರೋದು. ನೋಡ್ತಾ ಹೋಗೋಣ ಡೀಟೇಲ್ಸ್ನ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಏನಿದೆ ಹಾಗಾದರೆ? ಮೋದಿಯನ್ನ ಮುಗಿಸೋದು ಅಂದರೆ ಏನರ್ಥ? ಮೋದಿಯನ್ನು ಸಮಾಧಿ ಮಾಡ್ತೀವಿ ಅಂದರೆ ಏನರ್ಥ? ಮೋದಿ ಕೊಲೆ ಯತ್ನದ ತನಕ ಹೋಗ್ಬಿಡ್ತಾ ಹಾಗಾದರೆ ರಾಜಕೀಯ ವೈರತ್ವ? ಬಹಳ ನಾಚಿಕೆಗೇಡು ಬೆಳವಣಿಗೆ ಅಂತ ಈಗ ಮುಗಿ ಬಿದ್ದಿದ್ದಾರೆ ನೋಡಿ. ಕಾಂಗ್ರೆಸ್ ವೋಟ್ ಚೋರಿ ವಿರುದ್ಧದ ಹೋರಾಟದಲ್ಲಿ ಈ ಕೆಲಸ ಆಗಿರೋದು. ಮೋದಿ ಸಮಾಧಿ ಮಾಡ್ತೀವಿ, ಸಮಾಧಿ ಮಾಡೇ ತೀರ್ತೀವಿ, ಇವತ್ತಲ್ದಿದ್ರೆ ನಾಳೆ ಮಾಡ್ತೀವಿ ಅನ್ನುವಂಥ ಘೋಷಣೆ, ಕೈ ನಾಯಕರು ಮೊಳಗಿಸಿರುವಂಥ ಘೋಷಣೆ, ದೊಡ್ಡ ದೊಡ್ಡ ನಾಯಕರು ಏನು ಇಂಥ ಶೇಮ್ ಅಲ್ವಾ ಇದು ಅನ್ನುವ ಆಕ್ರೋಶ ಈಗ ವಿಡಿಯೋ ವೈರಲ್ ಆಗ್ತಾ ಇದ್ದ ಹಾಗೆ ಸಂಸತ್ನಲ್ಲಿ ಇದು ಬೆಂಕಿ ಕಿಡಿ ಹೊತ್ತಿಸಿದೆ. ಮುಗಿ ಬಿದ್ದಿದ್ದಾರೆ ನಡ್ಡಾ, ಬಿಜೆಪಿಯ ನಾಯಕರು ಎಲ್ಲ. ಏನು ಮಾಡೋಕೆ ಹೊರಟಿದ್ದೀರಿ? ನಿಮ್ಮ ಮನಸ್ಥಿತಿಯನ್ನು ತೋರಿಸ್ತಿದೆ ಇದು. ಕೊನೆಗೂ ನಿಮ್ಮ ಮನಸ್ಥಿತಿ ಏನು ಅನ್ನೋದು ಗೊತ್ತಾಯ್ತಲ್ಲ. PM ಅಂದರೆ ಒಂದು ಸಾಂವಿಧಾನಿಕ ಹುದ್ದೆ, ಆ ಹುದ್ದೆಗಾದರೂ ಗೌರವ ಕೊಡಬೇಕು. ಆದರೆ ಇಷ್ಟು ಕೀಳು ಮನಸ್ಥಿತಿಯವ್ರು ನೀವು ಅನ್ನೋದು ಗೊತ್ತಾಯ್ತಲ್ಲ. ತೀವ್ರವಾಗಿ ಖಂಡಿಸಲಾಗತ್ತೆ. ಮೋದಿ ನಿಮ್ಮ ಸಮಾಧಿ ತೋಡ್ತೀವಿ ಅನ್ನುವಂಥ ಈ ವರ್ತನೆಯನ್ನ, ಈ ನಿಮ್ಮ ನಡೆಯನ್ನ, ಈ ನಿಮ್ಮ ಯೋಚನೆಯನ್ನ ಸಹಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಕೂಡಲೇ ಸೋನಿಯಾ ಗಾಂಧಿಯವರು, ಯಾಕಂದ್ರೆ ಅವರು ನೇತೃತ್ವದಲ್ಲೇ ಅಲ್ವಾ ನಿನ್ನೆ ಕಾರ್ಯಕ್ರಮ ಆಗಿದ್ರು, ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಘಟಾನುಘಟಿಗಳು. ಸೋನಿಯಾ ಗಾಂಧಿಯವರು ಇಡೀ ದೇಶದ ಮುಂದೆ ಕ್ಷಮೆ ಯಾಚಿಸಲೇಬೇಕು. ರಾಜಕೀಯವಾಗಿ ತಮ್ಮ ಮಟ್ಟವನ್ನು ತುಂಬ ಕೆಳಗಿಳಿಸ್ಕೊಂಡ್ಬಿಟ್ಟಿದೆ ಕಾಂಗ್ರೆಸ್ಸು. ಇದನ್ನು ಹೇಳೋಕ್ಕೂ ಸಾಧ್ಯ ಇಲ್ಲ, ಊಹಿಸೋಕ್ಕೂ ಸಾಧ್ಯ ಇಲ್ಲ. ನಾಮಧಾರಿಗಳ ಹತಾಶೆ ಇವತ್ತು ಈ ಅಸಹ್ಯವನ್ನು ಮಾಡಿಸ್ತಿದೆ ಅಂತ ಅಷ್ಟು ಆಕ್ರೋಶ ವ್ಯಕ್ತವಾಗಿದೆ. ನಿಮ್ಮ ಫ್ಲಾಪ್ ರ್ಯಾಲಿ, ಡೆಲ್ಲಿಯಲ್ಲಿ ನಡೆದಂಥ ಫ್ಲಾಪ್ ರ್ಯಾಲಿ ಅಂತ BJP ಕರೀತಾ ಇದ್ದು, ಅದರಲ್ಲಿ ಮಾಡಬಾರದ ಕೆಲಸವನ್ನು ಮಾಡಿದಿರಿ ನೀವು. ಕ್ಷಮೆ ಯಾಚಿಸ್ತಿರೋ ಇಲ್ವೋ? ಈ ರೀತಿ ವಿಷ ಕಾರೋದು ಬೇರೆ ಏನು ಉದ್ದೇಶ ನಿಮ್ಮದು? ವೋಟ್ ಚೋರಿ, SIR ಮತ್ತೊಂದು. ಆದರೆ ಮೋದಿಯನ್ನ ಮುಗಿಸ್ತೀವಿ ಅನ್ನುವಂಥ ಮಾತನ್ನು ಓಪನ್ ಆಗಿ ಆಡ್ತೀರಿ ಅಂದರೆ ನೀವು ಏನು ಮಾಡೋಕೆ ಹೊರಟಿದ್ದೀರಿ? ಸೋಲಿಸೋದಕ್ಕಾಗಿಲ್ಲ ಅಂದರೆ ಸಾಯಿಸ್ತೀವಿ ಅಂತನಾ ಅನ್ನುವ ಆಕ್ರೋಶ ಈಗ ಸಿಡ್ದಿರೋದು. ಒಬ್ಬ ಪ್ರಧಾನಮಂತ್ರಿ ವಿರುದ್ಧ ಇಂಥ ಮಾತು, ಎರಡು ನಾಲಿಗೆ, ವಿಷದ ನಾಲಿಗೆ, ರಾವಣ, ವಿಷ ಸರ್ಪ, ಇದೆಲ್ಲ ಆಯಿತು. ದೊಡ್ಡ ದೊಡ್ಡ ನಾಯಕರು, ಪಕ್ಷದ ಹಿರಿತಲೆಗಳೇ ಇಂಥ ಮಾತುಗಳನ್ನು ಆಡೋ ಮೂಲಕ ಮೋದಿ ವಿರುದ್ಧ ಎಲೆಕ್ಷನಲ್ಲಿ ಅಟ್ಯಾಕ್ ಮಾಡಿದ್ದು ನೋಡಿದ್ವಿ. ಆದರೆ ಈಗ ಮೋದಿ ಮುಗಿಸ್ತೀವಿ, ಸಮಾಧಿ ಮಾಡ್ತೀವಿ, ಇವತ್ತಲ್ದಿದ್ರೆ ನಾಳೆ ಮಾಡ್ತೀವಿ ಅಂತ ಅರ್ಥ ಅಲ್ವಾ ಇದು? ಸಮಾಧಿ ಮಾಡೋದಂದ್ರೆ ಏನು? ಫಿನಿಶು, ಮುಗಿಸ್ತೀವಿ ಅಂತ. ಈ ಆಕ್ರೋಶ ಈಗ BJP ಸಿಡಿದೇಳುವಂತೆ ಮಾಡಿದೆ. ಒಬ್ಬ ಪ್ರಧಾನಿ ವಿರುದ್ಧ ಇಂಥ ಮಾತಾಡಿದಿರಾ? ಪಕ್ಷದ ಆಲೋಚನೆ, ಮನಸ್ಥಿತಿಯನ್ನು ಇವತ್ತು ದೇಶದ ಮುಂದೆ ತೆರೆದಿಟ್ಟಿದೆ. ಏನು ಮಾಡೋಕೆ ಹೊರಟಿದ್ದೀರಿ? ಓಪನ್ ಆಗಿ ಹೇಳಿಬಿಡಿ. ಇಲ್ಲ, ಈ ತಪ್ಪನ್ನು ಒಪ್ಪಿಕೊಂಡು ಸೋನಿಯಾ ಗಾಂಧಿಯವರೇ ಕ್ಷಮೆ ಕೇಳಲಿ ಅಂತ. ಈಗ ನೋಡಿ, SP, NCP ಎಲ್ಲ ಈ ವಿಚಾರವನ್ನು ಖಂಡಿಸ್ತಿರೋದು, ಅಂತರ ಕಾಯ್ದುಕೊಳ್ತಿದ್ದಾರೆ. ಇದು ಸರಿ ಇಲ್ಲ. ಛೆ, ಇಂಥ ಮಾತೆಲ್ಲ ಬರಬಾರ್ದು. ಈ ರೀತಿ ಪ್ರಧಾನಿಗಳ ಬಗ್ಗೆ ಮಾತಾಡೋದು ಖಂಡಿತ ತಪ್ಪು ಅಂತ ಖಂಡಿಸ್ತಾ ಇದ್ದಾರೆ NCP ಅವರು. SP ಅಖಿಲೇಶ್ ಯಾದವ್ ಪಕ್ಷ ನೋಡಿ ಖಂಡಿಸ್ತಾ ಇದೆ ಇದನ್ನ. ಇತ್ತ ಓಮರ್ ಅಬ್ದುಲ್ಲಾ ಏನು ಹೇಳ್ತಿದ್ದಾರೆ ನೋಡಿ,
ವೋಟ್ ಚೋರಿ ಇಶ್ಯೂ ಕಾಂಗ್ರೆಸ್ ಎತ್ತಿರೋದು, ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂದ್ರೆ INDA ಕೂಟಕ್ಕೂ ಈ ಕಾಂಗ್ರೆಸ್ ಎತ್ತಿರುವ ವೋಟ್ ಚೋರಿಗೂ ಸಂಬಂಧ ಇಲ್ಲ ಅಂತ ಸೆಡ್ಡು ಹೊಡೆದಿದ್ದಾರೆ. ಅಂದ್ರೆ ರಾಹುಲ್ ಗಾಂಧಿ ವೋಟ್ ಚೋರಿ, SIR ವಿರೋಧ ಇದನ್ನ ಬೇರೆಯವರು ಬಿಟ್ಟು ಹಾಕಿ ಕಾಂಗ್ರೆಸ್ನವರು ಸೀರಿಯಸ್ ಆಗಿ ತಗೊಳ್ತಿಲ್ಲ, ಕಾಂಗ್ರೆಸ್ನ ಮಿತ್ರ ಪಕ್ಷಗಳು ಸೀರಿಯಸ್ ಆಗಿ ತಗೊಳ್ತಿಲ್ಲ ಅಂತ ಇತ್ತಲ್ಲ. ಕಾಂಗ್ರೆಸ್ನವ್ರು ಯಾಕೆ ಮೊನ್ನೆಯಷ್ಟೇ ಏನಂದ್ರು, ಮಾಜಿ ಮಂತ್ರಿ ಒಬ್ರು ಸೀನಿಯರ್ ಮೋಸ್ಟ್ ಅಶ್ವಿನ್ ಕುಮಾರ್ ಅವರು, ಕಾಂಗ್ರೆಸ್ನ ಹಿರಿಯ ನಾಯಕ, EVM ಅನ್ನ ದೂರ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ, ಸೋಲಿಗೆಲ್ಲ ಸಂಘಟನೆಯನ್ನ ನೋಡ್ಬೇಕಾಗತ್ತೆ, ಮೋದಿ ಮಾಡಿದ್ದೆಲ್ಲ ತಪ್ಪು ಅಂತ ಖಂಡಿತ ಹೇಳಕ್ಕಾಗಲ್ಲ ಅಂತ ಚಾಟಿ ಬೀಸಿದ್ರು. ಅವರೇನು ಸಣ್ಣ ಒಬ್ಬ ಕಾರ್ಯಕರ್ತ ಅಲ್ಲ, ಮಿನಿಸ್ಟರ್ ಆಗಿದ್ದವರು, ಸೀನಿಯರ್ ಲೀಡರ್ ಒಬ್ರು. ಇತ್ತೀಚೆಗಷ್ಟೇ ಈ SIR ಬಿಹಾರದ್ದು ವಿಚಾರದಲ್ಲಿ ಏನಂತ ಕಾಂಗ್ರೆಸ್ ನಾಯಕ ಹೇಳಿದ್ದನ್ನ ಅಮಿತ್ ಮಾಳವಿಯ ಟ್ವೀಟ್ ಮಾಡಿಕೊಂಡು ಶೇಮ್ ಅಂದಿದ್ರು. ಕಾಂಗ್ರೆಸ್ ನಾಯಕರೇ ಹೇಳಿದ್ರು, ಇದು SIR ವೋಟ್ ಚೋರಿ ಅಂತೆಲ್ಲ ಹೇಳಕ್ಕಾಗಲ್ಲ, ಯಾಕಂದ್ರೆ 65 ಲಕ್ಷ ವೋಟ್ಸು ಡಿಲೀಟ್ ಆಗಿದೆ ಬಿಹಾರದಲ್ಲಿ, ಎಲ್ಲ ಸುಳ್ಳು ಅನ್ನೋದಾದ್ರೆ ಕಡೆ ಪಕ್ಷ 65 ಲಕ್ಷದಲ್ಲಿ 65 ಜನ ಆದರೂ ಪ್ರೊಟೆಸ್ಟ್ ಮಾಡಬೇಕಿತ್ತಲ್ಲ. ಸುಮ್ಮನಿರ್ತಾರ ಜನ ಯಾರಾದರೂ? ಅವ್ರ ಹಕ್ಕನ್ನು ಕಿತ್ಕೊಂಡು ಬಾಯಿ ಮುಚ್ಚಿಸಿ ಕೂರ್ಸಕ್ಕಾಗತ್ತ 65 ಲಕ್ಷ ಜನರನ್ನ? 65 ಜನರನ್ನ ಬೇಡ, 650 ಜನರನ್ನ ಸುಮ್ಮನೆ ಕೂರಿಸ್ಬಹುದು, ಬಾಯಿ ಮುಚ್ಚಿಸ್ಬಹುದು. ರಾಜಕೀಯ ಪ್ರಭಾವ ಅಧಿಕಾರ ಅಂದ್ಕೊಂಡು 65 ಲಕ್ಷ ಜನರ ಬಾಯಿ ಮುಚ್ಚಿಸೋಕ್ಕಾಗತ್ತಾ ಅಂತ ಕಾಂಗ್ರೆಸ್ ನಾಯಕರು ಕೇಳಿದ್ದು ವೈರಲ್ ಆಗಿತ್ತು. ಈಗ ಇಂಡಿ ಕೂಟದ ಮಿತ್ರ ಪಕ್ಷಗಳು ಚಾಟಿ ಬೀಸ್ತಿದ್ದಾವೆ, ಆದ್ರೆ ಕಾಂಗ್ರೆಸ್ ಯಾವ ಹಂತ ಕೇಳಿತ್ತು? ಶೇಮ್ ಅನ್ನುವಂಥ ಆಕ್ರೋಶ ಸಿಡಿದಿದೆ. ಮೋದಿ ಸಮಾಧಿ ಮಾಡ್ತೀವಿ ಅಂದ್ರೆ ನಿಮ್ಮ ಹತ್ರ ಸೋಲಿಸೋಕಾಗಿಲ್ಲ ಅಂದ್ರೆ ಅವ್ರನ್ನ ಸಾಯಿಸ್ತೀರಾ? ಜಡ್ಜು ನಿಮ್ಮ ಪರವಾಗಿ ತೀರ್ಪು ಕೊಟ್ಟಿಲ್ಲ ಅಂದ್ರೆ ಅವ್ರನ್ನ ಕಿತ್ತು ಬಿಸಾಕಿ ಪದಚ್ಯುತಿ ಮಾಡಿ ಮಹಾಭಿಯೋಗ ಅಂತ ಬರ್ತೀರಾ? ಎಲೆಕ್ಷನ್ ಕಮಿಷನ್ ನಿಮಗೆ ಪರವಾಗಿ ರಿಸಲ್ಟ್ ಬಂದಿಲ್ಲ ಅಂದ್ರೆ ECನೇ ಸರಿ ಇಲ್ಲ ಅಂತ ಮುಗಿಬೀಳ್ತೀರಾ? ಸುಪ್ರೀಂ ಕೋರ್ಟ್, CJI, ಹೈಕೋರ್ಟ್ ಜಡ್ಜಿಂದ ಹಿಡಿದು ಎಲ್ಲರೂ ಟಾರ್ಗೆಟ್ ಆಗ್ತಿದ್ದಾರೆ ದೇಶದಲ್ಲಿ. ಈಗ ಮೋದಿಯನ್ನ ಸಮಾಧಿ ಮಾಡೋದು, ಮುಗಿಸೋದಿಕ್ಕೆ ಹೊರಟಿದ್ದೀರಾ ಅನ್ನುವ ಆಕ್ರೋಶ ಸಿಡಿದಿದೆ. ಹತಾಶೆಗೂ ಒಂದು ಮಿತಿ ಇರಬೇಕು. ಕೈಲಾಗದವರು ಈ ರೀತಿನೂ ಮನಸ್ಥಿತಿಯಲ್ಲಿ ಇಂಥ ಕೆಟ್ಟ ಕೆಲಸಕ್ಕೆ ಕೈ ಹಾಕೋಕೆ ಸಾಧ್ಯನಾ ಅನ್ನುವ ಆಕ್ರೋಶ ಈಗ ಸಂಸತ್ನಲ್ಲಿಯೇ ಸ್ಫೋಟವಾಗಿರೋದು. ಮತ್ತೆ ಈ ರೀತಿ ಘೋಷಣೆ ಕೂಗಿದಾಗ ದೊಡ್ಡ ನಾಯಕರು, ಸುರ್ಜೇವಾಲಾ, ಖೇರಾ ಇನ್ನಿತರ ಪ್ರಮುಖ ನಾಯಕರು ಅಲ್ಲಿದ್ರು, ಆದ್ರೂ ಏನು ಆಕ್ಷನ್ ಇಲ್ಲ. ಇದು ದೊಡ್ಡದಾಗಿ ವಿಡಿಯೋ ಔಟ್ ಆದ್ಮೇಲೆ ಮಾತ್ರ ಈಗ ಸದ್ದಾಗ್ತಿದೆ. ಇದನ್ನ ಕೇಳೋದಕ್ಕೆ ಹೋದ್ರೆ ಆಕೆ ಕೂಗದವಳು ಸಮರ್ಥನೆನೂ ಮಾಡ್ಕೊಳ್ತಿದ್ದಾರೆ. ದೇವೇಗೌಡರು ಕೂಡ ಇದನ್ನು ತೀವ್ರವಾಗಿ ಖಂಡಿಸಿದ್ದಾರೆ. ಎಲ್ಲ ಕಡೆಯಿಂದ ಆಕ್ರೋಶ ಸಿಡಿದಿದೆ. हम लोग सब इस सदन का सदस्य है, अलग अलग पार्टी से। हम लोग एक दूसरे का विरोधी है, हम दुश्मन नहीं है। आप बात को सुनो, गंभीरता से सुनो बात को। हम लोग एक दूसरे के दुश्मन नहीं है, हम एक दूसरे के विरोधी है। 2014 में बीजेपी का एक MP ने एक गलत शब्द प्रयोग किया था विरोधियों के ऊपर। प्रधानमंत्री मोदी जी ने तुरंत अपना MP को माफी मांगने के लिए कहा और उन्होंने माफी मांगी, क्योंकि हम इस सदन में लोगों के द्वारा चुने हुए प्रतिनिधि के हिसाब से काम करते हैं। कल कांग्रेस के रैली में प्रधानमंत्री मोदी जी का कब्र खोदने के लिए बात कहा गया है। ये इस देश के लिए बहुत दुखद समय है कि कांग्रेस पार्टी ऐसा शब्दों का इस्तेमाल करते हैं और सारे कांग्रेस पार्टी पूरे का पूरे नेतृत्व उस रैली में मौजूद थे और प्रधानमंत्री मोदी जी का कब्र खोदने के लिए इन्होंने नारा लगाया। इस देश के लिए इससे शर्मनाक, इससे ज्यादा दुर्भाग्यपूर्ण कोई चीज नहीं हो सकता है कि देश के प्रधानमंत्री 140 करोड़ के नेता, विश्व में सबसे प्रसिद्ध, सबसे मजबूत नेता आदरणीय प्रधानमंत्री मोदी जी का कब्र खोदने के लिए कांग्रेस के रैली में बात कहा गया है। मैं चाहता हूं कांग्रेस के नेतृत्व माफी मांगना चाहिए, इस सदन के माध्यम से देश से माफी मांगना चाहिए, राज्यसभा में भी लोकसभा में भी। कांग्रेस पार्टी के अध्यक्ष और कांग्रेस पार्टी के नेता प्रतिपक्ष पार्लियामेंट में देश के लोगों से माफी मांगना चाहिए। आप सबको याद होगा 2014 में हमारे एक सांसद
निरंजन ज्योति जी ने एक गलत शब्द इस्तेमाल किया था विपक्ष के नेताओं के ऊपर, तुरंत प्रधानमंत्री जी ने उनसे पार्लियामेंट में माफी मांगने के लिए कहा और उन्होंने माफी मांगी थी। लोकतंत्र में भाषा किस स्तर का हो, ये हम सब अच्छी तरह से समझना चाहिए। Minister, on the issue of the voter list, the Election Commission is there, Supreme Court is there. The Election Commission has given direction to all the state units to rectify all these things. I have got sufficient documents. Sir, Modi ji, with his personality, when he won 286 seats, he could have formed the government. But he thought over to get back those allies. ಏನ್ ಮಾಡ್ತಾರ ಹಾಗಾದ್ರೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಕ್ಷಮೆ ಕೇಳ್ತಾರಾ? ಇದಕ್ಕೆ ಸಮಜಾಯಿಷಿ ಕೊಡ್ತಾರಾ? ಇದನ್ನೂ ಸಮರ್ಥನೆ ಮಾಡ್ಕೊಳ್ತಾರಾ? ನೋಡ್ಬೇಕು ಕಾದು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.